ಕಲಿತಾವ. ಇದ್ರೊಳಗ ಖಾರ ಉಪ್ಪು ಬಿಟ್ಟು ಎಲ್ಲಾನು ಅದ ನೋಡ್ರಿ. ನನ್ನ ಮಗಳು ಇನ್ನೊಂದು ಬಾರ್ಲಿ ಬೀಳ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ಅವೆಲ್ಲ ಟೆನ್ಷನ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ವಿ. ನಮ್ಮ ಆರಾಧ್ಯ ಅಂಗನವಾಡಿ ರೆಡಿ ಆಗಿಬಿಟ್ಟಾಳ. ಹಾಯ್ ಮಾಡು, ಹಾಯ್. ಬಿಸಿಬೇಳೆ ಬಾತ್ ತಿಂದು ಇವಾಗ ಆಕೆ ಅಂಗನವಾಡಿ ಬಿಟ್ಟು ಬರ್ಲಿಕ್ಕೆ ಸಣ್ಣಕ್ಕಿಗೆ ಮ್ಯಾಲೆ ಬಿಟ್ಟಿನ ಮತ್ತೆ ಹತ್ರ ಬಿಟ್ಟಿನ. ನಡಿ ಬೇಗ ನಡಿ. ಸ್ಕೂಲ್ ವ್ಯಾನು ಬಟ್ಟೆನ ಹಾಕಿಲ್ಲ ಸ್ಕೂಲಿಗೆ. ಆರಾಧ್ಯ ಇಲ್ಲ ನೋಡು, ನಮ್ಮ ಆರಾಧ್ಯ ಅಂಗನವಾಡಿಗೆ ಹೋಗ್ತಾ ನೋಡ್ರಿ. ಅದು ಹೆಂಗದ, ಮೇನ್ ರೋಡಿಂದ ಹೋಗ್ಬೋದು, ಆದ್ರೆ ಕಪ್ಪಿ ಮೇನ್ ರೋಡಿಂದ ಹೋಗ್ಬೋದು, ಆದ್ರೆ ಸುತ್ತಾರ್ಕೊಂಡು ಹೋಗ್ಬೇಕಾಗ್ತದ. ಅದಕ್ಕೆ ಹಿಂಗೆ ಶಾರ್ಟ್ ರೂಟಲ್ಲಿ ಹೋಗ್ತೀವಿ. ಇದಕ್ಕೆ ಗುಡ್ಗಲ್ಲ ಗೆಳಿಗಲ್ಲಮ್ಮ. ನೋಡ್ರಿ ಹೊಂಟಿವಿ. ಬಿಸಿಲು ಜಗ್ಗ್ಯದ, ಮೋಡ ಇತ್ತು, ಈಗ ಬರೋಕೆ ಮತ್ತೆ ಬಿಸಿಲು ಬಿದ್ದುಬಿಡ್ತು. ಹಾಗೆ ಸ್ವಲ್ಪ ಮೋಡ ಸ್ವಲ್ಪ ಬಿಸಿಲು ಅದ. ಹೊಂಟಿವಿ. ನೋಡ್ತೀನಿ ಇವತ್ತು ದಿನ ಏನು ರೂಢಿ ಆಗ್ಬಿಟ್ಟದ. ಇವಾಗೇನು ಆಳಲ್ಲ, ಸ್ವಲ್ಪ ದಿನ ಅಳ್ತಿದ್ಲು, ಆಮೇಲೆ ಗುಡ್ಗಲಾಗಲ್ಲ. ಮನೆ ಮಾರದ್ದೆ ಏನು ಆಕೆಗೊಂದು ಚಾಕ್ಲೇಟ್ ಕೊಡಿಸ್ಬೇಕು, ಕೊಡಿಸಿದ್ರೆ ಅಳಲ್ಲ. ಯಾವ ಚಾಕ್ಲೇಟ್ ಅದು? ನಮ್ಮ ಆರಾಧ್ಯನ ಫೇವ್ರೇಟ್ ಚಾಕ್ಲೇಟ್. 2 ಕೊಡಿಸ್ದೆ, ಒಂದು ನನಗೆ ಕೊಟ್ಲು, ಒಂದು ತಾತೊಂಡ್ಲು. ಹಾಂ ಫ್ರೆಂಡ್ಸ್, ನೋಡ್ರಿ ಇವಾಗ ಆರಾಧ್ಯನ ಬಿಟ್ಬಿಟ್ಟು ಬಂದೆ, ಮನೆಗೆ ಹೊಂಟೀನಿ. ಸ್ವಲ್ಪ ಅಳ್ತಿದ್ಲು, ಯಾಕಂತಂದ್ರೆ ಅಲ್ಲಿಂದ ಚೆನ್ನಾಗಿ ಬರ್ತಾಳೆ, ಅಲ್ಲಿ ಅಂಗನವಾಡಿ ಒಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅಳ್ತಾಳೆ, ಅಮ್ಮ ನೀನು ಇರು ಅಂತ. ಆಮೇಲೆ ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಆಟ ಆಡ್ತಿರ್ತಾಳೆ. ಹೀಗೆ ಸ್ಟಾರ್ಟಿಂಗ್ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗ್ತದೆ, ಹೋಗ್ತಾ ಸರಿ ಹೋಗ್ತಾವ. ನಾವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಬಿಟ್ಬಿಟ್ಟು ಬರಬೇಕು. ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆಗೆ ಬಂದೆ. ನಮ್ಮ ಅತ್ತೆ ಹತ್ರ ಕೊಟ್ಟು ಹೋಗಿದ್ದೆ ಪಾಪುನ, ಇವಾಗ ಕರ್ಕೊಂಡು ನೋಡ್ರಿ ಬಂದೆ. ಆಕೆ ನಾನು ಗುರ್ತಿಡ್ದು ಹೆಂಗೆ ಮಾಡ್ಲಿಕ್ಕತ್ತಿದ್ಲ ನೋಡ್ರಿ. ಇಲ್ಲಿ ನಮ್ಮ ಸರದ್ಯ ನೈಟಿ ಮೇಲೆ ಹೋಗಿದ್ದೆ ಅಂಗನವಾಡಿಗೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ನಮ್ಮ ಪಾಪನ ಜಾಸ್ತಿ ತೋರಿಸಿಲ್ಲ, ಅವಾಗ ತೋರಿಸ್ತಿದ್ದೆ. ಇವಾಗ ಈ ಕಡೆ ವಿಡಿಯೋದಾಗ ಜಾಸ್ತಿ ವಿಡಿಯೋ ಇದು ಮಾಡಿಲ್ಲ. ಸೊ ಮತ್ತು ಇವತ್ತು ಮಾಡತ್ತೀನಿ, ಯಾಕಂದ್ರೆ ಎತ್ಕೊಂಡೇ ವಿಡಿಯೋ ಮಾಡ್ಬೇಕಾಗ್ತದೆ ನಾನು. ಇದು ಅದಕ್ಕಿಂತ ಕೆಳಗೆ ಬಿಟ್ರೆ ಅಲ್ಲಿ ಹೋಗಿಬಿಡ್ತಾಳ. ಫ್ರೆಂಡ್ಸ್ ಇನ್ನೊಂದೇನಂತಂದ್ರೆ, ನಮ್ಮ ಪಾಪುಗೆ ಇವಾಗ ಈ 28ಗೆ 6 ಮಂತ್ ಕಂಪ್ಲೀಟಾಗಿ 7 ಮಂತ್ ಸ್ಟಾರ್ಟ್ ಆಗ್ತದೆ. ಇವಾಗ ಆಲ್ರೆಡಿ ಆಕಿ ಅಪ್ಪ ಅಮ್ಮ ಅನ್ಲಿಕ್ಕತ್ತಾಳ, ಆಮೇಲೆ ಏನೇನೋ ಅಂತಾಳ, ಬಾಬಾ ಅಂತೆಲ್ಲ ಅಂತಾಳ. ಅದು ಎಲ್ಲ ನ್ಯಾಚುರಲ್ಲು, ಅಕ್ಕಿ ತಾನಾಗೆ ಕಲ್ತಿದ್ದು, ನಾವೇನು ಕಲ್ಸಕ್ಕೆ ಹೋಗಿಲ್ಲ. ಆಮೇಲೆ ಇವಾಗ ಆಲ್ರೆಡಿ ನಾನು ಅಕ್ಕಿಗೆ ಒಂದು ಆಲ್ಮೋಸ್ಟ್ ಒಂದು 4 ಮಂತಲ್ಲೇ ಅಕ್ಕಿ ಎಲ್ಲ ಅಂದರೆ ಬಾರ್ಲು ಬೀಳ್ತಿದ್ಲು, ಉಲ್ಟಾ ಬಿದ್ದು ಹಿಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬರೀ ಹಿಂದಕ್ಕೆ ಹೋಗ್ತಿದ್ಲು. ಇಲ್ಲಿ ಬಂದಮೇಲೂ ಅಕ್ಕಿ ನಾವು ಜಾಸ್ತಿ ಎತ್ಕೊಳ್ಳಲ್ಲ, ಆಮೇಲೆ ಬೆಡ್ ಮೇಲೆ ಆ ಥರ ಎಲ್ಲ ಹಾಕಲ್ಲ. ನಾವು ಆಲ್ಮೋಸ್ಟ್ ಕೆಳಗೇನೆ ಹಾಕೋದು. ಚಾಪೆ ಹಾಸ್ಬಿಟ್ಟು ಅಲ್ಲಿ ಊರಾಗೂ ಅಷ್ಟೇ, ಇಲ್ಲಿನೂ ಅಷ್ಟೇ. ಊರಾಗ ಏನು ಮಾಡ್ತಿದ್ವಿ ಅಂದ್ರೆ, ಅಲ್ಲಿ ಸ್ವಲ್ಪ ಹಾಲು ದೊಡ್ಡದಿತ್ತು, ಕೆಳಗೆ ಬಿಟ್ಬಿಡ್ತಿದ್ವಿ, ಬೇಸಿಗೆ ಇತ್ತಲ್ಲ, ಹಂಗಾಗಿ ಬಿಟ್ಬಿಡ್ತಿದ್ವಿ. ಆಕೆ ಹಂಗೆ ಉಳ್ಕೋತ ಹಿಂದಕ್ಕೆ ಹೋಗ್ತಿದ್ಲು. ಇಲ್ಲಿನೂ ಬಂದಮೇಲೂ ಹಂಗೆ ಕೆಳಗೆ ಮಲಗಿಸಿದ್ವಿ, ಜಾಸ್ತಿ ಎತ್ಕೊಂಡು ಕೂಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾವು. ಇವಾಗ ಏನಂತಂದ್ರೆ ಫುಲ್ಲು ಫಾಸ್ಟಾಗಿ ಮುಂದಕ್ಕೆ ಹೋಗ್ತಾ, ತೋರಿಸ್ತೀನಿ ತಡೀರಿ. ನೋಡ್ರಿ ನಾನು ಇಲ್ಲಿ ಮಲಗಿಸ್ತೀನಲ್ಲ, ಇಲ್ಲಿಗೆ ಬರ್ತಾಳೆ ನೋಡ್ರಿ. ಇವಾಗ ಏನಂತಂದ್ರೆ ನಾವು ಹಿಂಗೆ ಕೆಳಗೆ ಬಿಟ್ಬಿಟ್ಟಿವಿ. ಯಾಕೆ ಇಷ್ಟು ದಿವ್ಸ ಹಿಂದಕ್ಕೆ ಹೋಗಿ ಇವಾಗ ಮುಂದಕ್ಕೆ ಬರಬೇಕಾದ್ರೆ ಅಂದರೆ ಹೊಟ್ಟಿ ತೇಕಲ್ಲ, ಜಸ್ಟ್ ಹಂಗೆ ಅಂಬೆಗಾಲ ಇಟ್ಕೊಂಡ ಮುಂದೆ ಬಂದುಬಿಡ್ತಾಳೆ. ಸೊರು ಇಲ್ವಾ ಅಮ್ಮ, ಸೊರು ಇಲ್ವಾಗ, ಇಲ್ಲಿ ಬಾ 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 ಅಂದ್ರೆ ಆದಷ್ಟು ಮಕ್ಕಳಿಗೆ ಕೆಳಗೆ ಬಿಟ್ರೆ ಎಲ್ಲ ಕಲಿತಾವ. ಮೇಲೆ ಕೂಡ್ಸ್ಕೊಂಡು ಕೂತ್ರೆ ಏನು ಕಲಿಯಲ್ಲ. ಆಮೇಲೆ ಎಲ್ಲ ಲೇಟ್ ಆಗ್ತಾವ. ನೋಡ್ರಿ ಎಷ್ಟು ಜಲ್ದಿ ಬಂದ್ಲ. ಬಾ ನೋಡ್ರಿ, ಈ ಥರ ಅಂಬೆಗಲ್ಲಿ ಇಟ್ಕೊಂಡೆ ಮುಂದಕ್ಕೆ ಬಂದುಬಿಡ್ತಾಳೆ. ನೋಡ್ರಿ ಎಲ್ಲ ಅಲ್ಲಿ ಗೊತ್ತು ನಿಮ್ಗೆ. ನೋಡ್ರಿ ಚಾಪೆ ಹಾಕೇ ಬಿಟ್ಟಿರ್ತೀನಿ ನಾನು. ಹಾಲೊಳಗೆ ಒಂದು ಚಾಪೆ ಹಾಕಿ ಚಿಕ್ಕ ಸಾಮಾನುಗಳು ಏನಿರ್ತಾವಲ್ಲ, ಅಂದರೆ ಬಾಯಲ್ಲಿ ಇಟ್ಕೊಂಡು ನುಂಗ್ ಬಿಡೋ ಅಂಥ ಐಟಮ್ ಏನಿರ್ತಾವೆ ಎಲ್ಲ ಎತ್ತಿಟ್ಬಿಟ್ಟು
ಆಕಿಗೆ ಆಟ ಆಡೋಕ್ಕೆ ಏನು ದೊಡ್ಡ ದೊಡ್ಡ ಸಾಮಾನು ಏನು ಬೇಕು ಅವಷ್ಟೇ ಹಾಕಿ ಮುಂದೆ ಹಾಕಿಬಿಟ್ಟಿರ್ತೀನಿ. ಅದನ್ನು ದೂರ ಇಟ್ಟಿರ್ತೀನಿ. ಅದನ್ನ ತೊಗೊಳ್ಲಿಕ್ಕೆ ಹೋಗ್ತಾಳೆ. ಹಂಗಾಗಿ ಆಕಿಗೆ ಮುಂದೆ ಬರಬೇಕು ಅಂತ ಒಂದು ಮನ್ಸಲ್ಲಿ ಬರ್ತದೆ. ಆಲ್ಮೋಸ್ಟ್ ಜಾಸ್ತಿ ಹಾಗೆ ಮಾಡಿರಿ ಮಕ್ಳಿಗೆ. ಯಾರು ಜಾಸ್ತಿ ಎತ್ಕೊಂಡು ಕೊಡೋದಾಗಲಿ, ಜೋಲಿಲಿ ಹಾಕೋದು, ಅಲ್ಲಿ ಕೂರಿಸೋದು ಇಲ್ಲಿ ಕೂರಿಸೋದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಳಗೆ ಬಿಟ್ಬಿಡ್ರಿ. ಅಂದ್ರೆ ಬಾರ್ಲು ಉಳ್ಳೋದು ಮುಂದೆ ಬರೋದು ಎಲ್ಲನೂ ಮಾಡ್ತವೆ. ಅದೇ ಹೆಂಗೆ ನನ್ನ ಫ್ರೆಂಡ್ ಒಬ್ರು ಕೇಳ್ತಿದ್ವಿ ಹೆಂಗೆ ಇಷ್ಟು ಜಲ್ದಿ ಹೆಂಗೆ ಬರಾಕತ್ತಿಲ್ಲ ಅಂತಂದ್ರೆ ನಾನು ಅದೇ ಜಾಸ್ತಿ ಹೇಳೋ ಎತ್ಕೊಳ್ಳಲ್ಲ. ಕೆಳಗೆ ಬಿಟ್ಟರೆ ಎಲ್ಲ ಮಕ್ಕಳು, ನನ್ನ ಮಗಳು ಅಂತಲ್ಲ ಪ್ರತಿ ಒಂದು ಹುಡುಗರು ಸಹಿತ ಕೆಳಗಡೆ ಆಸೆ ಬಿಟ್ಬಿಟ್ರೆ ತಾವಾಗೇ ಮುಂದೆ ಬರ್ತಾವ, ತಾವಾಗೇ ಕಲಿತಾವೆ. ನಾವೇನು ಅವ್ರಿಗೆ ಕಲಿಸೋದು ಬೇಕಾಗಲ್ಲ. ಆಮೇಲೆ ಯಾಕೆ ಬಂದಿಲ್ಲ, ನನ್ನ ಮಗಳು ಇನ್ನೊಂದು ಬಾರ್ಲು ಬೀಳ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ಅವೆಲ್ಲ ಟೆನ್ಷನ್ ಏನೂ ಇರೋದಿಲ್ಲ. ಆರಾಮಾಗಿ ಅವಕ್ಕವೇ ಬಿಟ್ಬಿಡ್ಬೇಕು, ತಾವಾಗೇ ಕಲಿತಾರ. ಆಮೇಲೆ ನೋಡ್ರಿ ಆಕಿ ಆಟ ಆಡ್ಲಿಕ್ಕತ್ತಾಳ. ಆಮೇಲೆ ನಿನ್ನೆ ನಾನು ನನ್ನ ಮಗಳಿಗೆ ಒಂದು ಇದು ಬುಕ್ ಮಾಡಿದ್ದೆ. ಅಂದರೆ ಇವಾಗ ಆಕಿ ಅದಕ್ಕೆಲ್ಲ ಬರೀಲಿಕ್ಕತ್ತಾಳ. ಆದರೆ ಸ್ಟ್ರೈಟಾಗಿ ಬರ್ತಾ ಇಲ್ಲ. ಅಲ್ಲೊಂದು ದೊಡ್ಡದು ಚಿಕ್ಕದು ಎಲ್ಲ ಬರೀತಾಳ. ಇವಾಗ ಕ್ಲೀನಾಗಿ ನೀಟಾಗಿ ಅಂದರೆ ಸೇಮ್ ಸೈಜಲ್ಲೇ ಬರಿಬೇಕು ಅಂತಂದ್ರೆ ಒಂದು ಬುಕ್ ಇದಾವೆ, ಮೀಶೋದೊಳಗೆ ತರಿಸಿದ್ದೆ ನಾನು. ಅದನ್ನು ನಿನ್ನೆ ಓಪನ್ ಮಾಡಿ ವಿಡಿಯೋ ಮಾಡಿರ್ತೀನಿ. ಅದನ್ನು ನಿಮಗೆ ಇವಾಗ ತೋರಿಸ್ತೀನಿ. ಯಾಕಂತಂದ್ರೆ ಇವಾಗ ಹುಡುಗರಿಗೆ ಕ್ಲೀನಾಗಿ ಬರೆಯೋಕ್ಕೆ ಬರಲ್ಲ. ಆಮೇಲೆ ಸ್ಟಾರ್ಟಿಂಗ್ಗೆ ಬರೀಲಿಕ್ಕೆ ಬರಲೇ ಇಲ್ಲ ಅನ್ನೋರ್ಗು ಆ ಬುಕ್ ಯೂಸ್ ಆಗ್ತದೆ. ಒಂದು ಫೋರ್ ಬುಕ್ಸ್ ಏನಿದಾವೆ ನಿಮಗೆ ತೋರಿಸ್ತೀನಿ ಬಾರಿ. ನಿನ್ನೆ ವಿಡಿಯೋ ಇವಾಗ ತೋರಿಸ್ತಾ ನೋಡ್ರಿ. ನಾನು ಇವತ್ತು ಮೀಶೋದಲ್ಲಿ ಒಂದು ಇದು ಬುಕ್ ಮಾಡಿದ್ದೆ ಮಕ್ಕಳಿಗೋಸ್ಕರ. ಅಂದರೆ ಪೆನ್ ಹಿಡಿಯೋಕ್ಕೆ, ಬರೆಯೋಕ್ಕೆ, ನೀಟಾಗಿ ಬರೆಯೋಕ್ಕೆ ಈ ಥರ ಇರುತ್ತಾ. ಮೊದಲೇ ಇರುತ್ತಾ ಅಕ್ಷರ, ಅದ್ರ ಮೇಲೆ ಬರೆಯೋದು ಈಸಿಯಾಗಿ ಕಲಿಬೋದು ಮಕ್ಕಳು. ನೋಡಿರಿ ಈ ಥರ ಎಷ್ಟು 4 ಬಂದಿದ್ದಾವೆ ನೋಡಿರಿ. ಈ ಥರ ಇಷ್ಟೊಂದು ಇದಾವೆ ನೋಡಿರಿ. ಈ ಥರ ನಂಬರ್ಸು ಇದೆಲ್ಲ ಆಲ್ಫಾಬೆಟ್ಸು ABCD ಇರುತ್ತಲ್ಲ ಅದ್ರ ಮೇಲೇ ಬರಿತಾ ಹೋಗೋದು. ಆವಾಗ ಚೆನ್ನಾಗಿ ಈಸಿಯಾಗಿ ಬರಿಬೋದು ಹುಡುಗರು ಅಂತೇಳಿ ನಾನು ಇದನ್ನು ತರಿಸಿದ್ದೀನಿ ಮೀಶೋದೊಳಗೆ. ಭಾರಿ ಚೆನ್ನಾಗದ ನೋಡಿರಿ. ಈ ಥರ ಎಲ್ಲ ಅದ, ಭಾಳ ಇಷ್ಟ ಆಯ್ತು ನನಗೆ. ನಮ್ಮ ಆರಾಧ್ಯಾಗಿ ಯೂಸ್ ಆಗ್ತದೆ ಅಂತೇಳಿ ತರಿಸಿದೆ. ಜಸ್ಟು 160 ರೂಪಾಯಿ 4 ಬುಕ್ಸು. ಅದ್ರ ಜೊತೆಗೆ ಇದೊಂದು ಎರೇಸರ್ ಈ ಥರ ಕೊಟ್ಟಿದ್ದೆ, ಪೆನ್ನಿಗೆ ಅಟ್ಯಾಚ್ ಮಾಡೋದು. ಅದಾದಮೇಲೆ ನೋಡಿರಿ ಇಷ್ಟು ರಿಫಿಲ್ಸು ಮತ್ತು ಒಂದು ಪೆನ್ ಬಂದದ. ಅಂದರೆ ರಿಫಿಲ್ ಖಾಲಿ ಆದಂಗೆಲ್ಲ ಹಾಕ್ಕೊಳ್ತಾ ಇರ್ಬೋದು ನೋಡಿರಿ. ಒಂದು ಪೆನ್ನು ಅದಕ್ಕೆ ಎಷ್ಟು ರಿಫಿಲ್ಸ್ ಬಂದಾವಂತಂದ್ರೆ 2, 4, 6, 8, 10 ನೋಡಿರಿ 10 ರಿಫಿಲ್ಸ್ ಬಂದವ. ಹಾಕ್ಕೊಂಡು ಆರಾಮಾಗಿ ಬರಿತಾ ಇರೋದು. ನೋಡೋಣ ಸುಮ್ಮನೆ ತರಿಸೋಣ ಅಂತೇಳಿ ತರಿಸ್ದೆ. ಚಲೋ ಅದ, ಭಾರಿ ಕ್ವಾಲಿಟಿ ಚಲೋ ಅದ. ಇದು ನೋಡಿರಿ ಎಷ್ಟೊಂದು ಆರಾಮಾಗಿ ಚೆನ್ನಾಗಿ ಬರಿಬೋದು ಹುಡುಗರು. ಅಂದರೆ ಬರೆಯೋಕ್ಕೆ ಈಸಿಯಾಗಿ ಬರ್ತದೆ. ಅಂದರೆ ಇವಾಗ ABCD ಬರಿತಾ ಇರ್ತಾವ, ಹೆಂಗೆ ದೊಡ್ಡದು ಚಿಕ್ಕದು ಆ ಥರ ಆಗುತ್ತಲ್ಲ. ಇಲ್ಲಿ ಆ ಥರ ಎಲ್ಲ ಆಗಲ್ಲ ನೋಡಿರಿ. ಹೆಂಗಿರುತ್ತಾ ಆ ಥರ ಅದೇ ಥರನೇ ಬರ್ಸ್ಕೊಂಡು ಹೋಗಬೇಕು. A ಫಾರ್ ಆ್ಯಪಲು ಇದೆಲ್ಲ ಫಸ್ಟ್ ಈ ಥರ ಬರೆದು ಬಿ ಅಂದರೆ 2 ಕ್ಯಾಪಿಟಲ್ ಮತ್ತು ಸ್ಮಾಲ್ 2 ಇದ್ದಾವೆ ನೋಡಿರಿ. ಈ ಥರ ಇದ್ದಾವೆ. ಭಾಳ ಇಷ್ಟ ಆಯ್ತು ನನಗೆ. ಮೀಶೋದೊಳಗೆ ತೊಗೊಂಡೆ. ಬೇರೆ ಏನಾರು ತೊಗೊಳ್ಳೋ ಬದಲು ಈ ಥರ ತೊಗೊಂಡ್ರೆ ಯೂಸ್ ಆಗ್ತದೆ ಅಂತೇಳಿ ನಾನು ತೊಗೊಂಡಿದ್ದು. ಹೆಂಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ನೀವು ನಿಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗು ಕಲಿಸ್ತಾ ಇದ್ದರೆ ಇದನ್ನ ತೊಗೋಬೋದು ನೋಡಿರಿ, ಚೆನ್ನಾಗದ. ನೋಡಿದ್ರಲ್ಲ ಯೂಸ್ಫುಲ್ ಆಗ್ತದೆ ಮಕ್ಕಳಿಗೆ. ನಾನು ನಮ್ಮ ಆರಾಧ್ಯಗ ತೊಗೊಂಡ್ರಾಯ್ತು ಅಂತೇಳಿ ತೊಗೊಂಡೆ. ಭಾಳ ಚಲೋ ಅದ. ನೀವು ಯಾರಾದರೂ ನಿಮ್ಮ ಸ್ಟಾರ್ಟಿಂಗ್ ನಿಮ್ಮ ಮಕ್ಕಳಿಗಿನ ಸ್ಕೂಲಿಗೆ ಅಂಗನವಾಡಿಗೆ ಕಳಿಸ್ತಿದ್ರಿ ಅಂತಂದ್ರೆ ಅದನ್ನ ತರಿಸಿ ಕೊಡ್ಬೋದು ಮನ್ಯಾಗ. ಅದು ಇದು ಬರ್ಕೊಂಡು ಕೂಡ್ತಾ ಸುಮ್ಮನೆ ಅದೇನು ಗೀಚಿದ್ರು ಮತ್ತೆ ಪೆನ್ನಿಲ್ಲೇ ಅಳಗಿಸಿದ್ರು ಮತ್ತೆ ಹೊಟ್ಟೋಗುತ್ತದ, ಏನು ಇರೋಂಗಿಲ್ಲ. ಹಾಗಾಗಿ ಅದರಲ್ಲೇ ಇದು ಮಾಡ್ಬೋದು. ಇವಾಗ ಹೊಟ್ಟೆ ಹಸಿಲಿಕ್ಕತ್ತದ. ಸ್ವಲ್ಪ ಎಷ್ಟಾಗ್ತದ ಅಷ್ಟು ಬಿಸಿಬೇಳೆ ಬಾತ್ ಮಾಡೀನಿ. ಬಿಸಿಬೇಳೆ ಬಾತ್ ತಿನ್ನಬೇಕು. ನಮ್ಮ ಸಾರದ್ದಾಗ ಇವಾಗ ಬಾಯಿಲಿ ನೀರು ಬರ್ಲಿಕ್ಕೆ ಹತ್ಬಿಟ್ಟವ ನೋಡ್ರಿ. ನಮ್ಮ ಸಾರದ್ದಾಗ ಇವಾಗ ಹೊಟ್ಟೆ ಹಸಿತಾ ಇರ್ತದ ಅಲ್ಲ ಅಮ್ಮ ಅಕ್ಕಿ. ಆಮೇಲೆ ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಈ ಚಿಕ್ಕ ಪಾಪು ಅಂದರೆ 5 ತಿಂಗಳು ಪಾಪುಗೆ ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು ಅಂದ್ರೆ, ಇವಾಗ ನಾವು ಬಿಸಿಬೇಳೆ ಬಾತ್ ಮಾಡಕ್ಕೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಬೇಳೆ ಎಲ್ಲ ಕುದಿಸ್ಕೊಂಡಿರ್ತೀವಲ್ಲ, ಖಾರ ಉಪ್ಪು ಹಾಕೋಕ್ಕಿಂತ ಮುಂಚೆನೇ ನೋಡ್ರಿ ತೆಗ್ದಿಟ್ಕೋಬೇಕು. ನಾನು ಮುಂಜಾನೆ ಬೆಳಗ್ಗೆನೆ ತೆಗೆದು ತಿನ್ಸಿನಿ. ಇಷ್ಟು ಉಳ್ಕೊಂಡದ. ಇದ್ರೊಳಗೆ ಖಾರ ಉಪ್ಪು ಬಿಟ್ಟು ಎಲ್ಲನೂ ಅದ ನೋಡ್ರಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಬೇಳೆ ಇವೆಲ್ಲ ಇರ್ತದ. ಇದನ್ನ ಸಪ್ಪೆ ತೆಗೆದು ತಿನ್ನಿಸ್ಬೇಕು. ಎಲ್ಲ ಬಂತು. ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡೋಕ್ಕೂ ಮುಂಚೆನೆ
ನೋಡಿ ಎಷ್ಟು ಸಾಫ್ಟ್ ಹಿಂಗೆ ಆಗ್ತದ. ಇದನ್ನ ಕೈಲೇನೆ ಹಿಂಗೆ ಸ್ಮ್ಯಾಶ್ ಮಾಡಿ ನೋಡಿ ತಿನ್ಸಿದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಫುಡ್ಡೇ ರೂಢಿ ಆಗ್ಬಿಟ್ಟದ ನಮ್ಮ ಪಾಪುಗೆ. ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಆಲೂಗಡ್ಡೆ ಕುದಿಸಿರ್ತೀವಲ್ಲ, ಒಂದಿಷ್ಟು ಆಲೂಗಡ್ಡೆ ತಿನ್ಸಿದ್ರೆ ಸಾಕು. ಎಲ್ಲ ಥರದ ಫುಡ್ಡನ್ನು ರೂಢಿ ಮಾಡಿಬಿಟ್ರೆ ಮುಂದೆ ನೆಕ್ಸ್ಟ್ ನಮಗೆ ತಿನ್ಸೋಕೆ ಕಷ್ಟ ಆಗಲ್ಲ. ನೋಡ್ರಿ, ಇದು ಬೇಳೆ ಇದು ಕುದಿಸಿರ್ತೀವಲ್ಲ ಬಿಸಿಬೇಳೆ ಬಾತಿಗೆ, ಅದನ್ನು ನೋಡ್ರಿ ಸುಮ್ಮನೆ ಈ ಥರ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬಿಟ್ರೆ ಅವಕ್ಕೂ ಬಾಯಿ ಟೇಸ್ಟ್ ಬರ್ತದ. ಆಮೇಲೆ ಮತ್ತು ಮಧ್ಯಾಹ್ನ ಒಂದು ಫುಡ್ ಏನಾದರೂ ಒಂದು ಮಾಡಿಕೊಡ್ತೀನಿ. ಈ ಥರ ಏನಾರ ಮಾಡಿ ತಿನ್ನಿಸಿದ್ರೆ ಅವಕ್ಕೂ ತಿನ್ಬೇಕು ಅನಿಸುತ್ತೆ. ನಾವು ತಿಂತಿರ್ತೀವಿ, ಅವು ಅಂದ್ಕೊಂಡು ಕೂತಿರ್ತಾವೆ. ಅದಕ್ಕೆ ಈ ಥರ ಸ್ವಲ್ಪ ಸೈಡಿಗೆ ಇಟ್ಕೊಂಡು ನಾವು ತಿನ್ಬೇಕಾದ್ರಾಗ ಈ ಥರ ತಿನ್ನಿಸಿದ್ರೆ ರೂಢಿ ಆಗ್ತದ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಚಿಕ್ಕ ಪಾಪು ಇದ್ದಾರ ಈ ಥರ ಎಲ್ಲ ಇದನ್ನು ರೂಢಿ ಮಾಡಿರಿ. ಇವಾಗ ರೊಟ್ಟಿ ಮಾಡಿರ್ತೀವಿ, ರೊಟ್ಟಿನ ಒಂದು ಸ್ವಲ್ಪ ಹಾಲು ಅದ್ರಲ್ಲಿ ಹಾಕಿ ನೆನೆಸಿ ಈ ಥರ ಫುಲ್ಲು ಕೈಯಲ್ಲಿ ಈ ಥರ ಹಿಂಗೆ ಮಾಡಿ ನೋಡ್ರಿ, ಹಿಂಗೆ ತಿಂತವ. ಚಲೋ ಅದಾವ, ಚಿಪ್ಪರದ ತಿನ್ ನೋಡಿ, ಹಿಂಗೆ ತಿನ್ನಿಸ್ಬಿಡ್ಬೇಕು. ಆಯ್ತು, ಇಷ್ಟೇ, ಏನು ಕಷ್ಟ ಏನಿರಲ್ಲ. ಸ್ವಲ್ಪನೇ, ಜಾಸ್ತಿ ಏನು ಬೇಕಾಗಲ್ಲ. ಒಂದು ಸ್ವಲ್ಪನೇ ತಿನ್ನಿಸಿದ್ರೆ ಸಾಕು. ಮಕ್ಕಳಿಗೇನು ಅಷ್ಟೊಂದು ಬೇಕಾಗಲ್ಲ. ಇವಾಗ ಹೆಂಗಂತಂದ್ರೆ ನಾಷ್ಟ ಮಾಡ್ತೀವಲ್ಲ, ಆ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ತೆಗೆದ್ಬಿಟ್ರೆ ಸಾಕಾಗ್ತದ. ಆಮೇಲೆ ನೀವು ಏನೇ ತಿನ್ನಿಸ್ರಿ ಏನೇ ಬಿಡ್ರಿ, ಚೆನ್ನಾಗಿ ನೀರು ಮಾತ್ರ ಕುಡಿಸ್ರಿ. ಯಾಕಂದ್ರೆ ಮಕ್ಕಳಿಗೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಡೈಜೆಷನ್ನಿಗೆ ಎಲ್ಲ ಚಲೋ ಆಗ್ತದ. ನೀರು ಕುಡಿಸ್ಬೇಕು. ಕೆಲವೊಬ್ರು ಒಟ್ಟು ನೀರೇ ಕುಡಿಸಲ್ಲ. ಎಲ್ಲ ಪ್ರತಿಯೊಂದಕ್ಕೂ ಇವು ರಿಸಸ್ಗಾಗಲಿ ಮೋಷನ್ ಆಗಲಿ ಎಲ್ಲ ಕ್ಲಿಯರ್ ಆಗ್ತದ ಪಾಪುಗಳಿಗೆ. ಹಾಗಾಗಿ ಎಲ್ಲನೂ ನೀರು ಕುಡಿಸ್ಬೇಕು. ಏನೇ ತಿನ್ನಿಸ್ಲಿ ಒಂದು 2 ಟೇಬಲ್ ಸ್ಪೂನ್ ಆದರೂ ಕುಡಿಸ್ಲೇಬೇಕು. ನಾನು ಜಾಸ್ತಿನೇ ಕುಡಿಸ್ತೀನಿ ನನ್ನ ಪಾಪುಗೆ. ಆಲ್ಮೋಸ್ಟ್ ನನಗೆ ಆರೋಗ್ಯ ಅಂದೆಲ್ಲ ರೂಢಿ ಆಗ್ಬಿಟ್ಟದ. ಆಕಿಗೆ ಏನೇನು ಮಾಡೀನಿ ಎಲ್ಲ ಈಕಿಗೂ ಮಾಡ್ಬೇಕಂತ ನೋಡ್ರಿ. ಸೊಪ್ಪೆ ಅವು ಬೇಡ ಅಂತಂದ ತಕ್ಷಣ ಬಿಟ್ಬಿಡ್ತಾವೆ. ಓಕೆನು ಫೋರ್ಸ್ ಮಾಡಿ ತಿನ್ಸೋದೇನು ಬೇಕಾಗಲ್ಲ. ಬಟ್ ಬಾಯಿ ಆಗ್ತಿರ್ತಲ್ಲ ಅವಾಗ ತಿನ್ಸಬೇಕು. ಬರ್ರಿ, ಇವಾಗ ಎಲ್ಲರೂ ಬಿಸಿಬೇಳೆ ಬಾತ್ ತಿನ್ನೋಣ. ಆಮೇಲೆ ಇನ್ನೂ ಕೆಲಸ ಎಲ್ಲ ಅದ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಾಳೆ ಸಿಗ್ತೀನಿ. ಬಾಯ್ ಬಾಯ್.